ನಗರದಲ್ಲಿ ಸದ್ದಿಲ್ಲದೆ ಪಂಚರ್ ಮಾಫಿಯಾ ಆಕ್ಟಿವ್ ಆಗಿದೆ. ಪಂಚರ್ ಅಂಗಡಿಗಳಿಗೆ ಲಾಭ ಮಾಡಿಕೊಡೋದಕ್ಕೆ ಕಿಡಿಗೇಡಿಗಳು ಈ ತರ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಹಾಗಾಗಿ ಪಂಚರ್ ಮಾಫಿಯಾ ಜೋರಾಗಿದೆ. ದುರುದ್ದೇಶದಿಂದ ನಿತ್ಯ ಮೊಳೆಗಳನ್ನು ಸುರಿತಾ ಇದ್ದಾರಂತೆ ಕಿಡಿಗೇಡಿಗಳು ರಸ್ತೆಯಲ್ಲಿ. ಬೆಂಗಳೂರಿನ BEL ಸರ್ಕಲ್ ಬಳಿ ರಸ್ತೆಯಲ್ಲಿ ಮೊಳೆಗಳು ಸುರಿದಿರೋದು ಹಾಗೆ ಬಿದ್ದಿದೆ. ನಿತ್ಯ ಈ ತರ ಮೊಳೆ ಸುರಿತಾ ಇದ್ರು ಟ್ರಾಫಿಕ್ ಪೊಲೀಸರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಇದಕ್ಕೆ ಕಡಿವಾಣ ಹಾಕುವಲ್ಲಿ ಟ್ರಾಫಿಕ್ ಪೊಲೀಸ್ ಇಲಾಖೆ ವಿಫಲ ಆಗಿದೆ. ಟ್ರಾಫಿಕ್ ಪೊಲೀಸರು ಮೌನಕ್ಕೆ ಶರಣಾಗಿರೋದಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ತರ ರಸ್ತೆಗಳಲ್ಲಿ ಮೊಳೆಗಳನ್ನು ಸುರಿಯೋದು, ವೆಹಿಕಲ್ಗಳು ಪಂಚರ್ ಆಗಲಿ ಆಗ ಪಂಚರ್ ಅಂಗಡಿಗಳಿಗೆ ಬಿಸ್ನೆಸ್ ಆಗುತ್ತೆ ಅಂತ. ಇದು ಹೊಸ ಮಾಫಿಯಾ, ಬಿಸ್ನೆಸ್ ಹೆಚ್ಚಿಸ್ಕೊಳ್ಳೋ ಹೊಸ ಪ್ಲಾನು ಕಿಡಿಗೇಡಿಗಳು ಮಾಡ್ತಾ ಇರೋದು. ರಸ್ತೆ ಮೇಲೆಲ್ಲ ಈ ಥರ ದೊಡ್ಡ ದೊಡ್ಡ ಮೊಳೆಗಳನ್ನು ಸುರಿದು ಬಿಡೋದು. ಅಲ್ಲಿ ಹೋಗುವಂಥ ಗಾಡಿಗಳು ಪಂಚರ್ ಆದರೆ ಪಕ್ಕದಲ್ಲೇ ಪಂಚರ್ ಶಾಪ್ ಇರುತ್ತೆ, ಹೋಗಿ ಪಂಚರ್ ಹಾಕಿಸ್ಕೊಳ್ಬೇಕು, ಬಿಸ್ನೆಸ್ ಆಗುತ್ತೆ. ಇದೊಂದು ಮಾಫಿಯಾ ಥರ ಆಗೋಗಿದೆ ಈಗ ಬೆಂಗಳೂರಲ್ಲಿ ಅಂತ. BEL ಸರ್ಕಲಲ್ಲಂತೂ ಕಣ್ಣಿಗೆ ಕಾಣೋ ಹಾಗೆ ಈ ಥರ ರಸ್ತೆಗಳಲ್ಲಿ ಮೊಳೆಗಳನ್ನು ಸುರಿದಿರ್ತಾರೆ. ಪ್ರತಿನಿತ್ಯ ಇದಾಗ್ತಾನೆ ಇರುತ್ತೆ. ಆದರೆ ಟ್ರಾಫಿಕ್ ಪೊಲೀಸರಿಗೆ ಇದು ಗೊತ್ತಾಗ್ತಿಲ್ವಾ? ಹೆಲ್ಮೆಟ್ ಹಾಕಿಲ್ಲ ಅಂದರೆ ಬ್ಯಾರಿಕೇಡ್ ತಳ್ಳೋದು, ಹೆಂಗಂದ್ರಂಗೆ ಗಾಡಿ ಅಡ್ಡ ಹಾಕಿ ಸೈಡಿಗೆ ನಿಲ್ಲಿಸಿ ದಂಡ ಕಲೆಕ್ಟ್ ಮಾಡೋದಷ್ಟೇ ಟ್ರಾಫಿಕ್ ಪೊಲೀಸರ ಕೆಲಸನ. ಹಂಗಿದ್ರೆ ಅದೇ ಆಸಕ್ತಿ ಇದರಲ್ಲೂ ತೋರಿಸಿದ್ರೆ ಇದಕ್ಕೆ ಕಡಿವಾಣ ಹಾಕಬೇಕಾಗಿತ್ತು ಇಷ್ಟೊತ್ತಿಗೆ ಟ್ರಾಫಿಕ್ ಪೊಲೀಸರು. ಅದನ್ನು ಯಾಕೆ ಮಾಡ್ತಾ ಇಲ್ಲ ಅಂತ ಸಾರ್ವಜನಿಕರು ಕೇಳ್ತಾ ಇರೋ ಪ್ರಶ್ನೆ. ಮೇಡಮ್, ಇಲ್ಲಿ ಯಾರೋ ಬೇಕು ಅಂತ ಈ ನೇಲ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ನಾನು ಆಲ್ರೆಡಿ ಪೊಲೀಸ್ಗೆ 2 ಸತಿ ಕಂಪ್ಲೇಂಟ್ ಮಾಡಿದೆ. ಅವ್ರೇನು ಆ್ಯಕ್ಷನ್ ತೊಗೊತಾ ಇಲ್ಲ. ಅವ್ರು ಕೇಳಿದ್ರೆ ನಮ್ಗೆ ಅದೇನೇ ಕೆಲಸ ಅಂತ ಹೇಳ್ತಾರೆ. ಈ ಸ್ಟಾರ್ಟಿಂಗು ಎಲ್ಲಿ ಬ್ರಿಡ್ಜ್ ಸ್ಟಾರ್ಟ್ ಆಗುತ್ತೆ ಕೆಳಗಡೆ ಅಂಡರ್ ಪಾಸು, ಇಲ್ಲಿಂದ ಹಿಡಿದು ಅಲ್ಲಿ ತನಕ ಹಾಗೇ ಇರುತ್ತೆ. ನೀವು ಬೇಕಂದ್ರೆ ಚೆಕ್ ಮಾಡ್ಬೋದು. ಸುಮಾರು ಈ ಥರ ಎಷ್ಟಿಷ್ಟು ಹಾಕ್ಕೊಂಡು ಹಿಂಗೆ ಹೋಗ್ತಾ ಇರ್ತಾರೋ ಅನ್ಕೊತೀನಿ. ಪಂಚರ್ ಆಗುತ್ತೆ. 2 ಸರಿ ಆಲ್ರೆಡಿ ನನ್ನ ಗಾಡಿ ಪಂಚರ್ ಆಗಿದೆ. ನೂಕ್ಕೊಂಡು ಇಲ್ಲಿಂದ ಸುಮಾರು ದೂರ 1 ಕಿಲೋಮೀಟರ್ ಅಷ್ಟು ದೂರ ಹೋಗಿದ್ದೀವಿ. ಮೇಡಮ್, ಇದು ನನಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಇದೆ ಅಂತ ಗೊತ್ತಿಲ್ಲ. ಬಟ್ ಸ್ಟಾರ್ಟಿಂಗ್ ಬ್ರಿಡ್ಜು ಅಂಡರ್ ಪಾಸಿಂದ ಆ ಲಾಸ್ಟ್ವರೆಗೂ ಸಿಗುತ್ತೆ ನಿಮಗೆ. ಸೇಮ್ ಇದೇ ಥರ ಇದೆ. ಇಲ್ಲ, ಪಂಚರ್ ಮಾಫಿಯಾ ಮಾಡ್ತಾ ಇರ್ಬೋದು, ಬಟ್ ಐ ಡು ನಾಟ್ ನೋ. ಬಟ್ ಇದಂತೂ ಗ್ಯಾರಂಟಿ. ಎಲ್ಲ ಹಾಕ್ಕೊಂಡು ಹೋಗ್ತಾನೆ ಇದ್ದಾರೆ. ಎವ್ರಿ ಟೈಮ್ ಇದು ಆಗ್ತಾ ಇದೆ. ಮೇಡಮ್, ಸುಮಾರು ಸತಿ ನನಗೆ ಪಂಚರ್ ಆಗಿದೆ. ನಾನು ಯಾವಾಗಲೂ ನೋಡ್ತಾನೆ ಇರ್ತೀನಿ. ಬೇರೆಯವರು ಪಾಪ ಪಂಚರ್ ಮಾಡಿಕೊಂಡು ನೂಕ್ಕೊಂಡು ಹೋಗ್ತಾನೆ ಇರ್ತಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಪಂಚರ್ ಮಾಫಿಯಾ ಮತ್ತೆ ಆಕ್ಟಿವ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಉಟ್ಕೊಂಡಿದೆ. ಈ ಪ್ರಶ್ನೆಗೆ ಉತ್ತರ ಅನ್ನುವಂತೆ BEL ಸರ್ಕಲ್ ನಲ್ಲಿ ರಸ್ತೆಯುದ್ದಕ್ಕೂ ಕೂಡ ಮೊಳೆಗಳ ರಾಶಿ ಬಿದ್ದಿದೆ. ನಾನು ನಿಮಗೆ ಅದನ್ನ ದೃಶ್ಯದಲ್ಲೇ ತೋರಿಸ್ತಾ ಹೋಗ್ತೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಪ್ರಶಾಂತ್ ಅದನ್ನ ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತಾರೆ. BEL ಸರ್ಕಲ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಜನ ಓಡಾಡುವಂತಹ ರಸ್ತೆ. ಈ ರಸ್ತೆಯಲ್ಲಿ ಸುಮಾರು 2 ಕಿಲೋಮೀಟರ್ ವರೆಗೂ ಕೂಡ ಈ ರೀತಿಯಾದಂತಹ ಮೊಳೆಗಳನ್ನ ಹಾಕಿರುವಂತದ್ದು. ಇದರಿಂದ ಟೈರ್ ಪಂಚರ್ ಆಗಿ ಆ ಒಂದು ಜನರೆಲ್ಲ ಕೂಡ ಇಲ್ಲಿ ಕಿಲೋಮೀಟರ್ ಗಟ್ಟಲೆ ತಮ್ಮ ಗಾಡಿಗಳನ್ನ ತಳ್ಕೊಂಡು ಹೋಗುವಂತಹ ದೃಶ್ಯಾವಳಿ ಕೂಡ ಇದೆ. ಅದರ ಜೊತೆಗೆ ರಾತ್ರಿ ಹೊತ್ತಲ್ಲಿ ಜನ ಸ್ವಲ್ಪ ಕಡಿಮೆ ಓಡಾಡುವಂತಹ ಸಂದರ್ಭದಲ್ಲಿ ಟೈರ್ ಪಂಚರ್ ಆಗುವಾಗ ಇಲ್ಲೇನಾದ್ರೂ ಕಳ್ಳತನ ಈ ರೀತಿಯಾದಂತಹ ಯತ್ನವನ್ನು ಕೂಡ ನಡೆಸೋದಕ್ಕೆ ಈ ರೀತಿಯಾಗಿ ಮೊಳೆಗಳನ್ನ ಬಿಸಾಕ್ತಾರೆ ಅನ್ನುವಂತಹ ಜನರ ಒಂದು ಅಭಿಪ್ರಾಯ ಕೂಡ ಇದೆ. ಈ ಸಂಬಂಧಪಟ್ಟ ಹಾಗೆ ಇಲ್ಲೇ ಇರುವಂತಹ ಸ್ಥಳೀಯ ಪೊಲೀಸರಿಗೆ ಎಷ್ಟೇ ಹೇಳಿದ್ರು ಕೂಡ ಯಾವುದೇ ರೀತಿಯಾಗಿ ಪ್ರಯೋಜನ ಆಗ್ತಾ ಇಲ್ಲ ಅನ್ನುವಂಥದ್ದು ಜನರ ಒಂದು ಆರೋಪ. ಬಹುಶಃ ನಮ್ಮ ಕ್ಯಾಮ್ರಾ ಕಣ್ಣಿಗೆ ನಿಮ್ಗೆ ಆ ಮೊಳೆ ಕಾಣಿಸ್ತಿಲ್ಲ ಅಂದ್ರೆ ನನ್ನ ಕೈಯಲ್ಲಿರುವಂತಹ ಮೊಳೆಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಷ್ಟು ಚಿಕ್ಕದಾದಂತಹ ಮೊಳೆ ಈ ಭಾಗದಲ್ಲಿ ಹಾಕಿದ್ದಾರೆ. ಇದು 2 ವೀಲರ್ ಅಲ್ಲಿ ಬರೋರ್ಗಾಗ್ಲಿ ಅಥವಾ 4 ವೀಲರ್ ಅಲ್ಲಿ ಬರೋರ್ಗಾಗ್ಲಿ ಖಂಡಿತವಾಗಿ ಕೂಡ ಕಾಣಿಸಲ್ಲ. ಈ ರೀತಿಯಾದಂತಹ ಮೊಳೆಗಳ ಮೇಲೆ ಟೈರ್ ಹೋದಂತಹ ಸಂದರ್ಭದಲ್ಲಿ ಪಂಚರ್ ಆಗುತ್ತೆ. ಪಂಚರ್ ಆಗಿ ಹತ್ರ ಇರುವಂತಹ ಅಂಗಡಿಗಳಿಗೆ ಹೋಗ್ತಾರೆ. ಅದರಿಂದ ಅಂಗಡಿಗಳಿಗೆ ಲಾಭ ಆಗುತ್ತೆ ಅನ್ನುವಂತಹ ದೃಷ್ಟಿಯಿಂದಲೂ ಕೂಡ ಈ ರೀತಿಯಾಗಿ ಮೊಳೆ ಹಾಕಿರಬಹುದು. ಅಥವಾ ಪಂಚರ್ ಆಗಿ ಗಾಡಿಯನ್ನ ತಳ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಕಳ್ತನ ಮಾಡೋದಕ್ಕೆ ಅಥವಾ ಅವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಈಸಿ ಆಗುತ್ತೆ ಅಂತಲೂ ಕೂಡ ಕೆಲವೊಂದಿಷ್ಟು ಕದಿಮರು ಈ ರೀತಿಯಾಗಿ ಮೊಳೆಗಳನ್ನ ಹಾಕಿರಬಹುದು. ಕೇವಲ ಇಲ್ಲೊಂದೇ ಭಾಗದಲ್ಲಿ ಅಲ್ಲ, ಇಲ್ಲಿ ಸುಮಾರು 2 ಕಿಲೋಮೀಟರ್ ವರೆಗೂ ಕೂಡ ಈ ರೀತಿಯಾಗಿ ಮೊಳೆ ಹಾಕಿರುವಂತಹ ದೃಶ್ಯ ಕಾಣಸಿಗುತ್ತೆ. ಗುರುಗುಂಟೆ ಪಾಳ್ಯಕ್ಕೆ ಅಂದ್ರೆ ನಿಮಗೆ ಗೊತ್ತಿರಬಹುದು, ನೈಟ್ ಹೊತ್ತೆಲ್ಲ ಜಾಸ್ತಿ ಗಾಡಿ ಓಡಾಡುತ್ತೆ. ಗುರುಗುಂಟೆ ಪಾಳ್ಯಕ್ಕೆ ಕನೆಕ್ಟ್ ಆಗುವಂತಹ ರಸ್ತೆ ಇದು. ಒಂದು ಕಡೆ ರಸ್ತೆ, ಇನ್ನೊಂದು ಕಡೆ ಹೆಬ್ಬಾಳಕ್ಕೆ ಕನೆಕ್ಟ್ ಆಗುವಂತಹ ರಸ್ತೆ. ಸೊ 2 ರಸ್ತೆಯಲ್ಲಿ ರಾಶಿ ಮೊಳೆಗಳನ್ನ ಉದ್ದೇಶ ಪೂರ್ವಕವಾಗಿ ಇಲ್ಲಿ ಹಾಕಿರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ ಈ ರೀತಿಯಾಗಿ ಮೊಳೆಗಳನ್ನ ಹಾಕ್ತಾ ಇರುವಂತದ್ದು ಇದೇ ಮೊದಲೇನಲ್ಲ. ಬೆಂಗಳೂರಿನ ಬೇರೆ ಏರಿಯಾಗಳಲ್ಲೂ ಕೂಡ ಈ ರೀತಿಯಾಗಿ ಮೊಳೆಗಳನ್ನ ಹಾಕ್ತಾ ಇದ್ರು. ಆದ್ರೆ ಪೊಲೀಸರು ಸ್ವಲ್ಪ ಕ್ರಮವನ್ನ ಕೈಗೊಂಡ ಮೇಲೆ ಅದರ
ಸೊ ಈಗ ಈ BL ಸರ್ಕಲ್ ನಲ್ಲಿ ಮೊಳೆಗಳನ್ನ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಆದಷ್ಟು ಬೇಗ ಇದು ಯಾರು ಕಿಡಿಗೇಡಿಗಳ ಕೃತ್ಯ ಅನ್ನುವಂಥದ್ದನ್ನ ಕಂಡು ಹಿಡಿಬೇಕಿದೆ. ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡ್ಬೇಕಿದೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.